ನಮಸ್ತೆ ಕರ್ನಾಟಕ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನನ್ನನ್ನು ಬದುಕೋಕೆ ಬಿಟ್ಟುಬಿಡಿ. ಮನುಷ್ಯ ಅಂದ ಮೇಲೆ ಯಾರು ತಪ್ಪೇ ಮಾಡಿಲ್ವಾ? ನಾನು ಕೂಡ ತಪ್ಪು ಮಾಡಿದ್ದೀನಿ. ನನ್ನನ್ನು ಕ್ಷಮಿಸಿ. ನಾನು ತಿದ್ದುಕೊಂಡು ಮುಂದೆ ಹೋಗ್ತೀನಿ. ಹೌದು ವೀಕ್ಷಕರೇ, ಉದ್ಯಮಿ ಅರವಿಂದ್ ರೆಡ್ಡಿ ಜೊತೆಗಿನ ಆ ಭೀಕರ ವಿವಾದದ ನಂತರ ಕ್ಯಾಮ್ರಾ ಮುಂದೆ ಕಣ್ಣೀರು ಹಾಕಿ ಕರ್ನಾಟಕದ ಜನರಲ್ಲಿ ಕೃಷಿ ತಾಪಂಡ ಅವರು ಈ ರೀತಿ ಜನರ ಮುಂದೆ ಪರಿಪರಿಯಾಗಿ ಕೇಳ್ಕೊಂಡಿರೋದನ್ನು ನೀವೆಲ್ಲರೂ ಕೂಡ ನೋಡಿರ್ತೀರ. ಆದರೆ ಈಗ ಕೃಷಿ ತಾಪಂಡ ಹೆಸರು ಮತ್ತೊಂದು ಭೀಕರ ವಿವಾದದಲ್ಲಿ ಕೇಳಿಬರ್ತಿದೆ. ಅದು ಕೂಡ ಅವರ ಆಪ್ತ ಗೆಳೆಯ ವೈಶಾಖ್ ಎಂಬುವರ ಆತ್ಮಹತ್ಯೆ ಪ್ರಕರಣದಲ್ಲಿ. ತಪ್ಪು ತಿದ್ದುಕೊಳ್ತೀನಿ ಎಂದಿದ್ದ ನಟಿ ಈಗ ಮತ್ತೆ ಅಂತಹದೊಂದು ಗಂಭೀರ ಪೊಲೀಸ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾದರೂ ಹೇಗೆ? ಅಸಲಿ ವೈಶಾಖ್ ಆತ್ಮಹತ್ಯೆಗೂ ಕೃಷಿ ತಾಪಂಡಾಗೂ ಇರೋ ಲಿಂಕ್ ಆದರೂ ಏನು? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ಉದ್ಯಮಿ ಅರವಿಂದ್ ರೆಡ್ಡಿ ಮತ್ತು ಕೃಷಿ ತಾಪಂಡ ನಡುವಿನ ವೈಯಕ್ತಿಕ ಹಣಕಾಸು ಹಾಗೂ ಸಂಬಂಧದ ವಿವಾದ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸೌಂಡ್ ಮಾಡಿತ್ತು. ಇಬ್ಬರೂ ಒಬ್ಬರ ಮೇಲೊಬ್ಬರು ಗಂಭೀರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡಿದ್ರು. ಆ ಸಮಯದಲ್ಲಿ ಕೃಷಿ ತಾಪಂಡ ತೀವ್ರವಾಗಿ ಟ್ರೋಲ್ ಆಗಿದ್ದರು. ಅದಾದ ಬಳಿಕ ಮಾಧ್ಯಮಗಳ ಮುಂದೆ ಬಂದು ಕೃಷಿ ನನ್ನಿಂದ ತಪ್ಪಾಗಿದೆ, ನನ್ನ ಕರಿಯರ್ ಹಾಳು ಮಾಡಬೇಡಿ, ನನಗೂ ಬದುಕೋಕೆ ಬಿಡಿ ಅಂತ ಭಾವುಕರಾಗಿ ಕ್ಷಮೆ ಕೇಳಿದರು. ಈ ಘಟನೆಯ ನಂತರ ಅವರು ಸೈಲೆಂಟ್ ಆಗ್ತಾರೆ, ಇನ್ಮೇಲೆ ಯಾವುದೇ ವಿವಾದಕ್ಕೆ ಸಿಲುಕಲ್ಲ ಅಂದ್ಕೊಳ್ಳಾಗಿತ್ತು. ಆದರೆ ಈಗ ಆಗಿದ್ದೇ ಬೇರೆ. ಇತ್ತೀಚೆಗೆ ಕೃಷಿ ತಾಪಂಡ ಅವರ ಆಪ್ತ ಗೆಳೆಯ ವೈಶಾಖ್ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿರುವುದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಆ ಆತ್ಮಹತ್ಯೆ ಪ್ರಕರಣ ಈಗ ಸ್ಯಾಂಡಲ್ವುಡ್ ಹಾಗೂ ಕಿರುತೆರೆಯಲ್ಲಿ ಸಂಚಲನ ಸೃಷ್ಟಿಸಿದೆ. ಯಾಕಂದರೆ ಈ ಸಾವಿನ ಸುತ್ತ ಕೇಳಿಬರುತ್ತಿರುವ ಅನುಮಾನದ ಹುತ್ತದಲ್ಲಿ ನಟಿ ಕೃಷಿ ತಾಪಂಡ ಅವರ ಹೆಸರು ಕೂಡ ಜೋರಾಗಿ ಕೇಳಿಬರ್ತಿದೆ. ಪೊಲೀಸ್ ತನಿಖೆಯ ಮೂಲಗಳ ಪ್ರಕಾರ ವೈಶಾಖ್ ಆತ್ಮಹತ್ಯೆಗೆ ಶರಣಾಗುವ ಮುನ್ನ ನಡೆದ ಕೆಲವು ಬೆಳವಣಿಗೆಗಳು ಹಾಗೂ ಅವರ ಆಪ್ತರ ವಲಯದಲ್ಲಿ ಕೃಷಿ ಅವರ ಜೊತೆಗಿನ ಒಡನಾಟದ ಬಗ್ಗೆ ಚರ್ಚೆಗಳು ನಡೀತಿವೆ. ಇವತ್ತು ಅರವಿಂದ್ ರೆಡ್ಡಿ ವಿಚಾರದಲ್ಲಿ ತಪ್ಪು ಒಪ್ಪಿಕೊಂಡಿದ್ದ ಕೃಷಿ ಈಗ ಮತ್ತೆ ಇಂತಹದ್ದೇ ಒಂದು ಸೂಕ್ಷ್ಮ ಹಾಗೂ ಗಂಭೀರ ಪ್ರಕರಣದಲ್ಲಿ ಲಿಂಕ್ ಆಗುತ್ತಿರುವುದು ಯಾಕೆ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಅಂದು ಕೇಳಿದ ಕ್ಷಮೆ ಕೇವಲ ಆ ವಿವಾದದಿಂದ ಪಾರಾಗಲು ಮಾಡಿದ ತಂತ್ರವಾಗಿತ್ತಾ? ಅವರ ಲೈಫ್ ಸ್ಟೈಲ್ ಮತ್ತು ಗೆಳೆತನದ ಸುತ್ತ ಇಷ್ಟೊಂದು ವಿವಾದಗಳು ಯಾಕೆ ಸುತ್ತಿಕೊಳ್ತಿವೆ ಅನ್ನೋದು ಈಗ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಎಲ್ಲ ಜನರಲ್ಲೂ ಕೂಡ ಕಾಡ್ತಾ ಇದೆ. ಒಂದು ಸೆಲೆಬ್ರಿಟಿಯಾಗಿ ಸಮಾಜದಲ್ಲಿ ಜವಾಬ್ದಾರಿಯಿಂದ ಇರಬೇಕಾದವರು ಪದೇ ಪದೇ ಒಂದಲ್ಲ ಒಂದು ವಿವಾದಾತ್ಮಕ ಕೇಸ್ಗಳಲ್ಲಿ, ಅದು ಈಗ ಒಂದು ಜೀವವೇ ಹೋಗಿರುವ ಆತ್ಮಹತ್ಯೆ ಪ್ರಕರಣದಲ್ಲಿ ಹೆಸರು ಕೇಳಿ ಬರುತ್ತಿರುವುದು ನಿಜಕ್ಕೂ ದುರಂತ. ಪೊಲೀಸ್ ತನಿಖೆಯ ನಂತರವಷ್ಟೇ ವೈಶಾಖ್ ಸಾವಿನ ಅಸಲಿ ರಹಸ್ಯ ಮತ್ತು ಕೃಷಿ ತಾಪಂಡ ಅವರ ಪಾತ್ರವೇನು ಅನ್ನೋದು ಹೊರಬರಬೇಕಿದೆ. ವೀಕ್ಷಕರೇ, ಕೃಷಿ ತಾಪಂಡ ಅವರ ಈ ಸರಣಿ ವಿವಾದಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಂದು ಅವರು ಕೇಳಿದ ಕ್ಷಮೆಗೂ ಇಂದು ನಡೆಯುತ್ತಿರುವ ಘಟನೆಗಳಿಗೂ ನೀವೇನು ಹೇಳ್ತೀರಾ? ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅರವಿಂದ್ ರೆಡ್ಡಿ ಜೊತೆಗಿನ ಹಣಕಾಸಿನ ವಿವಾದ ಮತ್ತು ಬ್ಲ್ಯಾಕ್ ಮೇಲ್ ಆರೋಪಗಳು ಬೀದಿಗೆ ಬಂದಾಗ ಕೃಷಿ ತಾಪಂಡ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದರು. ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕುತ್ತಾ, ನನ್ನ ವೈಯಕ್ತಿಕ ಜೀವನದ ತಪ್ಪುಗಳಿಂದ ನನ್ನ ಕರಿಯರ್ ಹಾಳು ಮಾಡಬೇಡಿ, ಯಾರು ಲೈಫಲ್ಲಿ ತಪ್ಪೇ ಮಾಡಲ್ವಾ, ನಾನೊಬ್ಬಳೇ ತಪ್ಪು ಮಾಡಿದ್ದೀನಾ, ನನ್ನನ್ನು ಬದುಕೋಕೆ ಬಿಡಿ ಎಂದು ಮನವಿ ಮಾಡಿದರು. ಅಂದು ಅವರು ಕೇಳಿದ ಕ್ಷಮೆ ಮತ್ತು ಬದಲಾಗ್ತೇನೆ ಎಂದು ಮಾತುಗಳು ಜನರ ಮನಸ್ಸನ್ನು ಕರಗಿಸಿದ್ವು. ಏನೋ ಬದಲಾಗ್ಬಿಡ್ತಾರೆ ಬಿಡಿ ಅಂತ ಮತ್ತೆ ಅವರ ಕೈಯನ್ನು ಹಿಡಿದಿದ್ರು. ಆದರೆ ಈಗ ವೈಶಾಖ್ ಕೊನೆಯ ದಿನಗಳಲ್ಲಿ ಕಾಲ್ ರೆಕಾರ್ಡ್ಸ್, ವಾಟ್ಸಪ್ ಚಾಟ್ಸ್, ಸೋಷಿಯಲ್ ಮೀಡಿಯಾ ಒಡನಾಟ ಪರಿಶೀಲಿಸಿದಾಗ ಕೃಷಿ ತಾಪಂಡ ಅವರ ಹೆಸರು ಮುಂಚೂಣಿಯಲ್ಲಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕೃಷಿ ತಾಪಂಡ ವಿರುದ್ಧ ನೆಟ್ಟಿಗರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅಂದು ಅರವಿಂದ್ ರೆಡ್ಡಿ ಪ್ರಕರಣದಲ್ಲಿ ಸಿಕ್ಕಿಬಿದ್ದಾಗ ಕಣ್ಣೀರು ಹಾಕಿ ಸಿಂಪತಿ ಗಿಟ್ಟಿಸಿಕೊಂಡಿದ್ರು. ಕೇವಲ ನಾಟಕ, ಅದು ಬರೀ ಒಂದು ತಪ್ಪು ಮರೆತು ಜನ ನಿಮ್ಮನ್ನು ಒಪ್ಪಿಕೊಳ್ಳುವಷ್ಟರಲ್ಲಿ ಈಗ ಮತ್ತೊಂದು ಜೀವ ಹೋಗಿರುವ ಪ್ರಕರಣದಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಿರುವುದು ಎಷ್ಟು ಸರಿ?
ಎಂದು ಸಾರ್ವಜನಿಕರು ಸೀದಾ ಪ್ರಶ್ನೆ ಮಾಡುತ್ತಿದ್ದಾರೆ. ಅವರ ಲೈಫ್ ಸ್ಟೈಲ್ನಲ್ಲಿ ಮತ್ತು ವಿವಾದಾತ್ಮಕ ಗೆಳೆತನಗಳೇ ಇಂತಹ ಸರಣಿ ದುರಂತಗಳಿಗೆ ಕಾರಣವಾಗ್ತಿದೆ ಎಂದು ಚರ್ಚೆ ಕೂಡ ಜೋರಾಗಿ ನಡೀತಿದೆ. ವೀಕ್ಷಕರೇ, ಯೋಚನೆ ಮಾಡಿ, ಅಂದು ಅರವಿಂದ್ ರೆಡ್ಡಿ ಜೊತೆಗಿನ ಗಲಾಟೆ ಇಡೀ ಕರ್ನಾಟಕದಲ್ಲಿ ರಾದ್ಧಾಂತ ಸೃಷ್ಟಿಸಿದಾಗ ಕೃಷಿ ತಾಪಂಡ ಅವರು ಕ್ಯಾಮ್ರಾ ಮುಂದೆ ಬಂದು ನನ್ನನ್ನು ಬದುಕೋಕೆ ಬಿಡಿ, ಯಾರೂ ತಪ್ಪೇ ಮಾಡಿಲ್ವಾ ಅಂತ ಕೇಳಿಕೊಂಡಾಗ ಇಡೀ ಸ್ಯಾಂಡಲ್ವುಡ್ ಮತ್ತು ಜನ ಅವರ ಪರ ನಿಂತಿದ್ರು. ಒಬ್ಬ ಹೆಣ್ಮಗಳು ತಪ್ಪು ಒಪ್ಪಿಕೊಂಡು ಮುಂದೆ ಬರ್ತಿದ್ದಾರೆ ಅಂದಾಗ ಎಲ್ಲರೂ ಗೌರವಿಸಿದರು. ಆದರೆ ಈಗ ಅವರದ್ದೇ ಆಪ್ತ ಗೆಳೆಯ ವೈಶಾಖ್ ಸಾವಿನ ಪ್ರಕರಣದಲ್ಲಿ ಕೃಷಿ ಅವರ ಹೆಸರು ಕೇಳಿಬರುವುದು ನಿಜಕ್ಕೂ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದು ಕಡೆ ನಾನು ತಿದ್ದುಕೊಳ್ತೀನಿ ಎಂದು ಮಾಧ್ಯಮಗಳ ಮುಂದೆ ಹೇಳುವುದು, ಮತ್ತೊಂದೆಡೆ ಅದೇ ಹಳೆಯ ವಿವಾದಾತ್ಮಕ ಲೈಫ್ ಸ್ಟೈಲ್ ಮುಂದುವರಿಸೋದು. ಇದನ್ನು ಈಗ ಜನ ತೀವ್ರವಾಗಿ ಖಂಡಿಸ್ತಿದ್ದಾರೆ. ಪೊಲೀಸ್ ತನಿಖೆ ಮುಗಿಯುವವರೆಗೂ ವೈಶಾಖ್ ಸಾವಿನ ಅಸಲಿ ಕಾರಣ ಏನು ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಕೃಷಿಯವರ ಪಾತ್ರ ಎಷ್ಟಿದೆ ಅನ್ನೋದು ಸಸ್ಪೆನ್ಸ್ ಆಗೇ ಉಳಿತಿದೆ ಇದರಲ್ಲಿ. ಇದರ ಬಗ್ಗೆ ಈಗ ಅಸಲಿ ವಿಚಾರ, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲವೂ ಕೂಡ ಪೊಲೀಸರಿಂದಲೇ ಮಾಹಿತಿ ಬರಬೇಕಾಗಿದೆ. ವೀಕ್ಷಕರೇ, ಕೃಷಿ ತಾಪಂಡ ಅವರ ಈ ಸರಣಿ ವಿವಾದಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಂದು ಅವರು ಕೇಳಿದ ಕ್ಷಮೆಗೂ ಇಂದು ನಡೆಯುತ್ತಿರುವ ಘಟನೆಗಳಿಗೂ ನೀವೇನು ಹೇಳ್ತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ತರಹದ ಕ್ರೈಮ್ ಮತ್ತು ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.